ದ್ವಾದಶೋಧ್ಯಾಯ 1 2 3 4 ಶ್ಲೋಕಾಸ್. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ದ್ವಾದಶೋಧ್ಯಾಯ ಭಕ್ತಿಯೋಗಃ. ಅರ್ಜುನ ಉವಾಚ ಏವಂ ಸತತ ಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ. ಇಲ್ಲೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. 11ನೇ ಅಧ್ಯಾಯ ಏಕಾದಶೋಧ್ಯಾಯದಲ್ಲಿ ಲಾಸ್ಟ್ ಅಸೈನ್ಮೆಂಟ್ ಕೊಟ್ಟಿದ್ದೀನಲ್ಲ, ಅದು ಭಾಳ ಕಡೆ ಮಿಸ್ಟೇಕ್ಸ್ ಆಗಿದೆ ಅಸೈನ್ಮೆಂಟ್ಸಲ್ಲಿ. ಸೊ ಪ್ರತಿಯೊಂದರದ್ದು ಪಾಯಿಂಟ್ಔಟ್ ಮಾಡೋಕ್ಕೆ ಬರೋದಿಲ್ಲ. ಎಷ್ಟು ಜನ ಕಲಿಸಿದ್ರೋ ಅಷ್ಟು ಜನದ್ದು 3-4 ಕಡೆ ಮಿಸ್ಟೇಕ್ಸ್ ಇದೆ. ಸೊ ಏನು ಮಾಡ್ತೀರಾ ಅಂದರೆ, ಏಕಾದಶೋಧ್ಯಾಯನ ಇವತ್ತು ಅಥವಾ ನಾಳೆ ಅಥವಾ ನಾಡ್ದು 3 ದಿವಸದಲ್ಲಿ 3 ಸತಿ ಪ್ರಾಕ್ಟೀಸ್ ಮಾಡಿಬಿಡಿ, ಫಸ್ಟಿಂದ ಲಾಸ್ಟ್ವರೆಗೂ. ಇಲ್ಲ 5 ಸತಿ, 5 ದಿವಸ ಆದರೂ ಮಾಡಿಬಿಡಿ. ಸೊ ಅದು ಸ್ವಲ್ಪ ಟಫ್ ಇದೆ, ಭಾಳನೇ ಟಫ್ ಏಕಾದಶೋಧ್ಯಾಯ ಒಂದು ಸ್ವಲ್ಪ. ಸೊ ಒಂದು ಕೂಡ ನಿಮ್ಮದು ಮಿಸ್ಟೇಕ್ ಆಗಬಾರ್ದು. ಆ ಥರ ನೀವು ಮತ್ತೆ ಬೇಕಂದರೆ ನಾನು 3 ಕಳಿಸಿದ್ದೀನಲ್ಲ, ಅವನ್ನ ಹಾಕ್ಕೊಂಡು ಅವನ್ನ ಕೇಳಿಸ್ಕೊತ ಬೇಕಂದರೆ ಮಾಡ್ಕೊಳ್ಳಿ, ಇಲ್ಲ ನೀವೇ ನಿಧಾನವಾಗಿ ಹೇಳ್ಕೊಡಿ. ಒಟ್ಟು 5 ಟೈಮ್ಸ್ ಕಂಪ್ಲೀಟ್ ಮಾಡಿ. ಓಕೆ, ನಾವು ಕಮಿಂಗ್ ಟು ದ ಪಾಯಿಂಟ್. ಏ ಚಾಪ್ಯಕ್ಷರ ಮವ್ಯಕ್ತಂ ತೇಷಾಂ ಕೆ ಯೋಗ ವಿತ್ತಮಾಹ. ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ. ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಹ. ಶ್ರೀಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮೋ ಮತಾಃ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮ ಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ. ಸನ್ನಿಯಮ್ಯೇಂದ್ರಿಯ ಮೇಘ ಯಾವತ್ತು ಸನ್ನಿಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾಃ. ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಭಕ್ತಾಸ್ತ್ವಾಂ ರತಾಃ.